ಆಲ್ರೆಡಿ ರೆಡಿನಾಕ ರಾಘು ನೀನು ಫುಲ್ ಫ್ಯಾಮಿಲಿ ಬಂದಿದ್ದಾರೆ ಡಿಸ್ಕಸ್ ಮಾಡೈತೆ. ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೆ ಬೇಗ ರೆಡಿಯಾಗಿ ಎಲ್ಲರೂ ಒನ್ ಡೇ ಟ್ರಿಪ್ ಹೋಗ್ತಾ ಇದೀವಿ. ಎಲ್ಲರೂ ಫ್ಯಾಮಿಲಿ ಅಂತ ಹೇಳದ್ನಲ್ಲ, ಸ್ನೇಹಿತರೆ ನನ್ ಬಿಟ್ಬಿಟ್ಟು ಹೋಗ್ತಾಳೆ ಅಂತ ಆಲ್ರೆಡಿ. ಇಲ್ಲ ಫ್ಯಾಮಿಲಿ ಅಂತ ನಾನು ಮೊದ್ಲೇ ಹೇಳಾಯ್ತು. ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವಿ. ಸೊ ಯಾರ್ಯಾರು ಜಾಯಿನ್ ಆಗ್ತಾರೆ, ಸೊ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದ ನೀವು ಬ್ಲಾಗ್ ನೋಡ್ತಾ ಗೊತ್ತಾಗುತ್ತೆ. ಸೊ ಬನ್ನಿ, ಈ ದಿನ ಹೇಗಿರುತ್ತೆ, ಫ್ಯಾಮಿಲಿ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಯಾರ್ಯಾರೆಲ್ಲ ನಮ್ಮ ಜೊತೆ ಇದ್ದಾರೆ ಅನ್ನೋದೆಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಸೊ ಕೀಪ್ ವಾಚಿಂಗ್ ಅಸ್. ಏನಾದ್ರು ಹೇಳ್ಬೇಕಾ? ಸೊ ನಾವೇನ್ ಹೇಳಲ್ಲ ಸ್ನೇಹಿತರೆ, ಎಲ್ಲ ಮೇಡಮ್ ಹೇಳ್ಬಿಟ್ಟಿದ್ದಾರೆ ಈಗ. ಆಕ್ಚುಲಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಟ್ರಿಪ್ ಮಾತ್ರ. ಸೊ ಒನ್ ಡೇ ಟ್ರಿಪ್ ಫ್ಯಾಮಿಲಿ ಎಲ್ಲರ ಜೊತೆ ಹೋಗ್ಬೇಕಂತ ಪ್ಲಾನ್ ಮಾಡಿರೋದು. ತುಂಬಾ ದಿವಸದಿಂದ ಇದನ್ನ ಮಾಡ್ತಿದ್ದು ಪ್ಲಾನ್, ಹೋಗ್ಬೇಕು ಅಂತ. ಬಟ್ ಇವತ್ತು ನಮ್ಗೆ ಟೈಮ್ ಸಿಕ್ಕಿದೆ ಹೋಗ್ಬೇಕು ಅಂತ. ಸೊ ಬನ್ನಿ ಇವತ್ತು ಜಾಯ್ನ್ ಆಗಿ, ನೀವು ಕೂಡ ಫುಲ್ ಎಂಜಾಯ್ಮೆಂಟ್ ಮಾಡ್ತೀರಾ. ಆ ಗ್ರೀನರಿ ನೋಡ್ಬಿಟ್ಟೆ ತುಂಬಾ ಖುಷಿ ಪಡ್ತೀರಾ ಮಾತ್ರ. ಸೊ ಕಮ್ ಆನ್, ಲೆಟ್ಸ್ ಗೋ. ನಾವು ಗೊತ್ತು ಇಲ್ಲೋಡ ಚಂದಲ್, ಇಲ್ಲೋಡ ನೋಡಿ ಇಷ್ಟು ಚಂದಲ್, ಇಷ್ಟು ಚೆನ್ನಾಗಿ ಹೈಲೈಟ್ ಆಗಿ ಕಾಣಿಸ್ತಿದ್ಯಾ ನೀನು. ಅಚ್ಚು ಆಲ್ರೆಡಿ ರೆಡಿನಾಕ ರಾಘು ತ್ರಿಶು. ಸೊ ಎಲ್ಲರೂ ರೆಡಿಯಾಗಿ 2 ಕಾರ್ಗಳಿಗೂ ಪೂಜೆ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಇವಾಗ. ಸೊ 1 ಕಾರ್ ಸಾಕಾಗಲ್ಲ ಅಂತ ನಾವು 2 ಕಾರಲ್ಲಿ ಹೋಗ್ತಾ ಇದ್ದೀವಿ. 1 ಕಾರಲ್ಲಿ ಆ್ಯಸ್ ಯೂಶ್ವಲ್ ನಮ್ಮ ಮಾವ ಡ್ರೈವ್ ಮಾಡ್ತಾ ಇದ್ರು, ಇನ್ನೊಂದು ಕಾರಲ್ಲಿ ನಮ್ಮ ಚಿಕ್ಕ ಮಾವ ಡ್ರೈವ್ ಮಾಡ್ತಾ ಇದ್ರು. ಸೊ ಎಲ್ಲರೂ ಈ ಥರ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಮ ಮುಂದೆ ಬ್ಲಾಗ್ ನೋಡ್ತಾ ಗೊತ್ತಾಗುತ್ತೆ. ಸೊ ಇದೇ ಥರ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಗೌತಮ್, ಒಂದು ರೈಮ್ಸ್ ಹೇಳು ಬಂಗಾರಿ. ಯಾವ್ದು ಹೇಳ್ತೀಯಾ? ಆಯ್ತು, ಇವಾಗ ಹೇಳು. ಓಕೆನಾ? 3, 2, 1 ಸ್ಟಾರ್ಟ್. ಸೌಂಡೇ ಕೇಳಿಸ್ತಿಲ್ಲ ಕಣ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ. ಕನ್ನಡ ರೈಮ್ಸ್ ಹೇಳು. ಯಾವುದು ಹೇಳು? ಎರಡು 3 4 4 5 6 ಬೇಳೆ ಸಾರು 7 8 ಪಲ್ಯಕ್ಕೆ ದಂಟು 9 ಕ್ಯಾಮ್ರಾ ನೋಡು. ಎಲೆ ಮುರಿದತ್ತು 1 ರಿಂದ 10 ಹೀಗಿತ್ತು ಊಟದ ಆಟವು ಮುಗಿದಿತ್ತು. A few moments later. ಸೊ ಇವಾಗ ನಮ್ಮ ಡೆಸ್ಟಿನಿನ ಮುಕ್ಕಾಲು ಭಾಗ ರೀಚ್ ಮಾಡಿದ್ದೀವಿ. ಸೊ ಬೆಳಗ್ಗೆ ಎಲ್ಲ ಬೇಗ ಎದ್ದು ಟ್ರಾವೆಲ್ ಮಾಡಿರೋದ್ರಿಂದ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅಲ್ಲೇ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ವಿ. ಅಮ್ಮ ಬೆಳಗ್ಗೆ ಎದ್ದು ಇಡ್ಲಿ ಗೊಜ್ಜೆಲ್ಲ ಮಾಡಿದರು. ಸೊ ಅದನ್ನೇ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಡೆಸ್ಟಿನಿನ ಈಗ ರೀಚ್ ಮಾಡಬೇಕು ನಾವು ಆ್ಯಕ್ಚುಲಿ. ಸೊ ಅದಕ್ಕೆ ಎಲ್ಲರೂ ತಿಂಡಿ ಮಾಡಿದ್ಮೇಲೆ ಎಲ್ಲರ ಮುಖ ನೋಡಿ ಎಷ್ಟು ಸ್ಮೈಲಿಯಾಗಿದ್ದಾರೆ ಅಂತ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ಎಲ್ಲಿಗೆ? ನೀನ್ ಯಾಕೆ ನೀನ್ ಹಾಕೋಬೇಕು ತಾನೆ? ಚಿಕ್ಕದಾಗ ಹಾಕೊಂಡಿದ್ದಾಳೆ. ನೀನು ಚಿಕ್ಕ. ಇನ್ನು ನಾವು ಪ್ಲೇಸ್ಗೆ ಹೋಗಿಲ್ಲ, ಆಲ್ರೆಡಿ ಫೋಟೋಸ್. ಇಲ್ಲೊಬ್ರು ನೋಡಿದ್ರೆ ರೀಲ್ಸ್ ಆಲ್ರೆಡಿ ನೋಡಿ. ಇದೊಳ್ಳೆ ಸರು ಹೋಯ್ತಲ್ಲ ಗೌತಮ್. ಮೇನ್ ರೋಡಲ್ಲಿ ರೀಲ್ಸ್ ಮಾಡ್ತೀರಾ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಚಲೋ ಚಲೋ ಬರೋ. ಓಕೆ, ಫೈನಲಿ ನಾವು ಬಂದಿದ್ದು ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ. ಸುಮಾರು ತಿಂಗಳಿಂದ ಹೋಗಬೇಕು ಅಂತ ಅನ್ಕೋತಾ ಇದ್ವಿ, ಬಟ್ ಅದು ಆಗ್ತಾ ಇರಲಿಲ್ಲ. ಸೊ ಈಗ ನಿನ್ನೆ ಡಿಸೈಡ್ ಮಾಡಿ ಇವತ್ತು ಬೆಟ್ಟಕ್ಕೆ ಅಂತ ಬಂದಿದ್ದೀವಿ. ನೋಡ್ತಾ ಇದ್ದೀರಾ ಜನ ಎಲ್ಲ ಇದ್ದರು. ಸೊ ನಾವು ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ, ಏಕೆಂದರೆ ಇವತ್ತು ಸ್ಯಾಟರ್ಡೇ ಬೇರೆ. ಸ್ಯಾಟರ್ಡೇ ಅಂದಾಗ ಆ್ಯಸ್ ಯೂಶ್ವಲ್ ದೇವಸ್ಥಾನದಲ್ಲೆಲ್ಲ ರಶ್ ಇದ್ದೇ ಇರುತ್ತೆ. ಎಂಟ್ರೆನ್ಸಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೇ ಗಣಪತಿ ವಿಗ್ರಹ ಎಲ್ಲ ಇರುತ್ತೆ, ಅದೆಲ್ಲ ಪೂಜೆ ಮಾಡಿ
ಅವರು ಆರತಿ ಎಲ್ಲ ಕೊಟ್ಟರು. ಎಲ್ಲ ತಗೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡ್ತಾ ಇದ್ದೀರಾ ಕ್ಲೈಮೇಟ್ ಹೇಗಿದೆ ಅಂತ. ಸಿಕ್ಕಾಪಟ್ಟೆ ಮಳೆ ಎಲ್ಲ ಇತ್ತು. ಮೇಲೆ ಹೋದಾಗ ಗೊತ್ತಾಗುತ್ತೆ ಕ್ಲೈಮೇಟ್ ಹೇಗಿದೆ ಅಂತ. ನೋಡೋಣ ಬನ್ನಿ. ಏನಚ್ಚು ಎಲ್ಲಿಗೆ ಬಂದಿದ್ದೀವಿ ಈಗ? BR Hills. ಮನೆ ದೇವರಿಗೆ ಬಂದಿದ್ದೀವಿ. ಬೆಳಗ್ಗೆ ರಂಗನಾಥ ಸ್ವಾಮಿ. ಸೊ ಇಲ್ಲಿಂದ ಸ್ಟಾರ್ಟಾ? ಏನಿಲ್ಲ, ಬೆಟ್ಟಕ್ಕೆ ಹೋಗೋಕ್ಕೆ 2 ಥರ ದಾರಿ ಇದೆ. ಆ್ಯಸ್ ಯೂಶಲ್ ರೋಡಲ್ಲೂ ಹೋಗ್ಬೋದು ಗಾಡಿ ಮುಖಾಂತರ. ಇಲ್ಲಾಂದರೆ ಮೆಟ್ಲು ಹತ್ತುತ್ತೀನಿ ಅಂತಂದರೆ ಮೆಟ್ಲು ಹತ್ಬೋದು. ಇದೇನು ಜಾಸ್ತಿ ಮೆಟ್ಲಿಲ್ಲ, ಜಸ್ಟ್ 150 ಸ್ಟೆಪ್ಸ್ ಇದೆ ಅಷ್ಟೇ. ನಾವು ಮೆಟ್ಲು ಹತ್ಕೊಂಡು ಹೋಗೋದಂತ ಚೂಸ್ ಮಾಡಿದ್ವಿ. ಸೇಮ್ ಮಾಮೂಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಮೆಟ್ಲು ಹತ್ತದ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ನಾವಿಷ್ಟು ಜನ ಮಾತ್ರ ಮೆಟ್ಲು ಹತ್ತಿದ್ವಿ. ತಾತ ಮತ್ತು ಮಾವ ಅವರೆಲ್ಲರೂ ಕಾರಲ್ಲೇ ದೇವಸ್ಥಾನಕ್ಕೆ ಬಂದರು. ತಿರುಪತಿ ಬೆಟ್ಟ ಹತ್ತಿದ್ರಲ್ಲ, ಹತ್ಸಿ ಈಗ ಆಯ್ತು ಬಾವ ಹತ್ತದ. ನಮ್ಮನೆ ಕಮ್ಮಿ ಸ್ಟೆಪ್ಸು ಇಲ್ಲ, ಅಲ್ಲಿ ಹತ್ತಿಸಿದ್ರು 3000 ಮೆಟ್ಲು ನನ್ನ ಕೈಲಿ ಆಗಲ್ಲ ಅಂತ ತೀಸಕ್ಕೆ ಇದನ್ನ 4 ಸಲ ಹತ್ತಿ ಇಳಿಬೇಕು ಅವರು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಏನಚ್ಚು ಕಮ್ಮಿ ಆಗುತ್ತೆ ಮೋನು. ಅದೇನೋ ನಿಜ. 100, 400, 500 ಅಷ್ಟೇ ಆಗೋದು. A few moments later. ಈಗಷ್ಟೇ ಯಾರೋ ಏನೋ ಅಂದ್ರು, ಏನಂತ? ತಿರುಪತಿ ಬೆಟ್ಟ ಹಚ್ಚಿದ್ರ ಇದ್ಯಾವ ಲೆಕ್ಕ ನಿಮ್ಗೆ ಹತ್ತಿ ಅಂತ. ಹೌ ಇಸ್ ಇಟ್? ಸುಸ್ತಾಗ್ತೈತಾ? ಇದೇ ನೋಡಿ ಸ್ನೇಹಿತರೆ ದೇವಸ್ಥಾನ. ಏನು ಬಂದೇ ಬಿಟ್ಟು ಇದೇ ಗೋಪುರ. ಹೇಳು ಬೇಗ, ಹೇಳು ಗೋವಿಂದ ಬೇಗ, ಕಟ್ಟಾಗಿ ಹೇಳ. ಇದೇ ಕನ್ನಡ. ಹೋಗು ನೀನೇ, ಅದು ಬರುತ್ತಾ ಚಿಕ್ಕ ಮರಿ ಅದು. ವಿಡಿಯೋ ಮಾಡಿ.
ಅಲ್ಲೋಡೆ ದರ್ಶನ್ ಹೆಂಗ್ ಕೊಟ್ಟ. ರಾಘು ನೀನು ಇರೋ ಸಾಕಿಲ್ಲ ಬಿಳ. ರಾಘು ಪಿಜ್ಜಾ ಬೇಡವಾ? ಪಿಜ್ಜಾ ಬೇಡ, ಕುರ್ಕುರೆ ಬೇಡವಾ? ಲೇಸು ಲೇಸು ನೋ ಚಕ್ಕೋತಾ ನೋಡ್ಕೊಂಡು ನಡಿಯಪ್ಪ, ಆಮೇಲೆ ಬಿದ್ದಿದ್ಯಾ? ಹಾ. A few moments later. ಜ್ಯೂಸ್. ಹಾಯ್, ನಾವು ಈಗ ಬೆಟ್ಟದಿಂದ ಬಂದು ಊಟ ಮಾಡ್ಕೊಂಡು ಬಂದು ಅಲ್ಲಿಂದ ಫುಲ್ಲು ಸ್ಟ್ರೇನ್ ಆಗ್ತು. ಬಂದ ತಕ್ಷಣ ಒಂದು ಬ್ರೇಕ್ ತಗೊಂಡು ಟೀ ಕಾಫಿ ಆಮೇಲೆ ನಾವು ಜ್ಯೂಸ್ ತಗೊಂಡು ಆದ್ಮೇಲೆ ಇಲ್ಲಿಂದ ತೋಟಕ್ಕೆ ಹೋಗ್ತಿದ್ದೀವಿ, ತಾತನ ತೋಟಕ್ಕೆ. ನಮ್ಮ ತೋಟಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಚಾಪೆ ಹಾಸ್ಬಿಟ್ಟು ಕಳ್ಳೆಪುರಿ ಎಲ್ಲಾರು ಸರ್ಕಲ್ ಮಾಡ್ಬಿಡ್ತೀವಿ. ಕಳ್ಳೆಪುರಿ ತಿನ್ಕೊಂಡು ನಾವು ಜ್ಯೂಸ್ ಕುಡಿತೀವಿ. ಅಲ್ಲಿ ಗೌತಮ ಜ್ಯೂಸ್ ಕುಡಿತಾನೆ, ನಾವು 3 ಜನ ಜ್ಯೂಸ್ ಕುಡಿತೀವಿ. ನಾವು ಕಳ್ಳೆಪುರಿ ತಿಂತೀವಿ, ಅವರು ಎಲ್ಲ ಕಳ್ಳೆಪುರಿ ತಿಂತಾರೆ. ಹಲೋ ಗಾಯ್ಸ್, ಗುಡ್ ಈವ್ನಿಂಗ್, ವೆರಿ ಗುಡ್ ಈವ್ನಿಂಗ್. ಮೇಡಮ್ ವೆಯ್ಟ್ ಮಾಡ್ತಾವ್ರಲ್ಲಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಈಗ ಬಿ ಆರ್ ಹಿಲ್ಸ್ ನೋಡಿಕೊಂಡು ಹಾಗೆ ಮೈಸೂರು ಹತ್ರ ಬರ್ತಿದ್ದೋ. ಬಟ್ ಇಲ್ಲಿ ನಮ್ಮ ತಾತ ಅವ್ರದ್ದು ಏನೋ ಜಮೀನಿದೆ ಅಂತ ಹೇಳಿದರು. ಸೊ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ ನೋಡೋದ ಅಂತ. ಸೊ ಬನ್ನಿ, ಹೇಗಿದೆ ಜಮೀನು, ಏನು ಇವಾಗ ಏನು ಬೆಳೆ ಬೆಳೀತಿದ್ದಾರೆ ಎಲ್ಲನೂ ತೋರ್ಸೋಣ. ನನಗಿಂತ ಜಾಸ್ತಿ ನಮ್ಮ ಮೇಡಮ್ ಗೊತ್ತಿದೆ ಚೆನ್ನಾಗಿ, ಅವ್ರು ಹೇಳ್ತಾರೆ. ಅಂದರೆ ಬರೀ ಗೊತ್ತು ಅಷ್ಟೇ, ಬಟ್ ಅದು ಏನು ಅನ್ನೋದು ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ನೋಡೋಣ ಬನ್ನಿ, ಎಲ್ಲ ವಿಡಿಯೋ ಮಾಡೋಣ. ತಾತ ಅಜ್ಜಿ ಎಲ್ಲ ಇದ್ದಾರೆ. ಓಕೆ, ಸೊ ಅವ್ರ ಹತ್ರನೂ ಕೇಳೋಣ, ಮಾತಾಡ್ಸೋಣ, ನಿಮಗೂ ತೋರಿಸ್ತೀವಿ. ಬನ್ನಿ. ಓಕೆ ಬನ್ನಿ ಫ್ರೆಂಡ್ಸ್, ಹೋಗೋಣ. ನಡೀರೋ, ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಸೊ ಇಲ್ಲಿಂದ ಎಂಟ್ರಿ. ಸೊ ಇದೇ ನೋಡಿ ಸ್ನೇಹಿತರೆ, ತೋಟ ಅಂತ ಹೇಳಿದ್ದು. ಇಲ್ಲೊಂದಿದೆ, ಇನ್ನೊಂದು ಆ ಕಡೆ ಮೇಲ್ಗಡೆ ಹೋಗ್ಬೇಕು, ಅಲ್ಲೊಂದು ತೋಟ ಇದೆ. ಸೊ ಇಲ್ಲಿ ತಾತ ನಿಂತಿದ್ದಾರೆ ನೋಡಿ. ಹಾಯ್. ಈ ತೋಟದ ಓನರ್ ನೀವೇ ಅಂತ ಕೇಳ್ಪಟ್ಟೆ. ಹೌದು. ಯಾವಾಗ ತಗೊಂಡ್ರಿ ತಾತ ತೋಟ ಇದನ್ನ? ನಾವು 90ರಲ್ಲಿ ತಗೊಂಡು 91ರಲ್ಲಿ. ಹಾಂ. ಇವಾಗ ಏನು ಬೆಳೆ ಬೆಳೀತಿದ್ದೀರಾ ತಾತ? ಈಗ ಅಡಿಕೆ ಬೆಳೀತಾ ಇದ್ದೀವಿ, ತೆಗ್ಗು ಹಾಕಿದ್ದೀವಿ. ಓಕೆ. ಅಲ್ಲಿಂದ ಮೇಲ್ಗಡೆ ಸ್ವಲ್ಪ ಇದೆ ನಮ್ಮದು ಅಲಸಂದ. ಅಲ್ಲೂ ಅಡಿಕೆ ಇದೆ, ಹೋಗೋಣ ಇದೆ, ಸಪೋಟ ಇದೆ. ಅಲ್ಲೂ ಹೋಗೋಣ. ಇಷ್ಟೆಲ್ಲ ಇದೆ. ಏನೋ ಬಗ್ದಿದ್ರೆ ತಾತ, ಏನಕ್ಕೆ? ಅದು ಈ ಅಡಿಕೆದೆಲ್ಲ ತರಗಳೆಲ್ಲ ಬೀಳ್ತಾವಲ್ಲ, ಇಲ್ಲಿ ಗುಡ್ಡೆ ಹಾಕಿದ್ರೆ ಸೆತ್ತೆಗಳೆಲ್ಲ ಸೇರ್ಕೊಂಡ್ಬಿಡ್ತವೆ, ಭಯ ಆಯ್ತದೆ ಓಡಾಡಕ್ಕೆ. ಅದಕ್ಕೆ ಅಲ್ಲಿ ಬಿದ್ದಿದ್ದೆಲ್ಲ ತಗೊಂಡು ಅಲ್ಲಿಗೆ ಹಾಕ್ಬಿಡೋದು ಒಳಗಡೆಗೆ. ಡಿಕಂಪೋಸ್ ಆಗಿ ಗೊಬ್ಬರ ಆಗುತ್ತೆ. ಆ ಗೊಬ್ಬರನ ತಿರ್ಗಿ ಅಡಿಕೆಗೆ ಅಡಿಕೆ ರಿಯೂಸ್ ಮಾಡ್ಕೋಬೋದು ಅನ್ನೋದನ್ನ. ಯೂಸ್ ಮಾಡೋ. ಓಕೆ, ಚೆನ್ನಾಗಿದೆ ತಾತ, ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಮಾತ್ರ. ಇದೆಲ್ಲ ತುಂಬಾ ಬುಸಸ್ ಇತ್ತು. ಇವಾಗ ಬ್ರಷ್ ಕಟರ್ ಎಲ್ಲ ಕಟ್ ಮಾಡಿಸಿ ಅದಕ್ಕೆ ಇದನ್ನ ಗುಂಡಿ ಬೆಳೆದ್ಬಿಟ್ಟಿತ್ತು. ಅದೇ ಮಣ್ಣನ್ನ ಫುಲ್ ಸುತ್ತ ಪಾತಿ ತರ ಮಾಡಿ ಮತ್ತೆ ಡ್ರಿಪ್ ಎಲ್ಲ ಮಾಡಿ, ಡ್ರಿಪ್ ಇರಿಗೇಷನ್ ಎಲ್ಲ ಮಾಡಿ, ಓಕೆ, ನೀರೆಲ್ಲ ಹೋಗೋ ಥರ ಮಾಡಿದ್ವಿ. ಚೆನ್ನಾಗಿ ಮಾಡಿದ್ದೀರಾ. ಲಾಸ್ಟ್ ಟೈಮ್ ಬಂದಾಗ ತುಂಬ ಸತ್ತೆ ಇತ್ತು, ಈ ಸತಿ ಸ್ವಲ್ಪ ಪರವಾಗಿಲ್ಲ, ತುಂಬ ಸತ್ತೆ ಇವಾಗ ಎಲ್ಲ ಸೊ ಇವಾಗ ಎಳ್ನೀರೆಲ್ಲ ಇದೆ ಅಲ್ಲ, ನೋಡೋಣ. ಎಳ್ನೀರ್ ಕೊಚ್ಕೊಟ್ರೆ ಎಳ್ನೀರೆಲ್ಲ ಒಂದೊಂದೊಂದೊಂದು ಎಳ್ನೀರ್ ಕುಡಿತೀವಿ. ಕಾರಣ ಏನಂದ್ರೆ ಹತ್ತವ್ರಿಲ್ಲ, ಕುಮಾರ ಕೊಚ್ತಾನೆ. ಸಿಕ್ಕಿದ್ರೆ ಬಿದ್ದಿದ್ರೆ ಬಿದ್ದಿರೋ ಚೆಂದ, ಚೆನ್ನಾಗಿರಲ್ಲ. ಏನಾದ್ರೂ ಹತ್ರದಲ್ಲಿ ಸಿಕ್ಕಿದ್ರೆ ಕೊಚ್ಕೊಂಡು ಕುಡಿಬಹುದು. ಓಕೆ, ನೋಡೋಣ. ಆಕ್ಚುಲಿ ಸ್ನೇಹಿತರೆ, ಇನ್ನೊಂದು ಇದೆ ತಾತ, ನಿಮ್ಮ ಇನ್ನೊಂದು ಜಮೀನು ಇದೆ. ಯಾವ ಬೆಳೆ ಹಾಕಿದ್ರಿ ತಾತ ಈಗ? ಅಲಸಂದೆ ಇದು. ಇದು ಅಲಸಂದೆ ಇದೆಲ್ಲ. ಕಟಾವಿಗೆ ಬರೋದು ಇನ್ನೂ ಎಷ್ಟು ದಿನ ಬೇಕಾಗುತ್ತಾನೆ? ಇನ್ನೇನು ಬರ್ತಾ ಇರ್ತಾ ಬಿಡಿಸ್ಕೋಬೇಕು.
ನಾವು ಬಿಡಿಸ್ಕೋಬೇಕು ಇದು. ಜನ ಬಿಡಿಸ್ಬೇಕು. ಅದು ತುಂಬಾ ನಮಗೆ ಊಟಕ್ಕೆ ಬೇಕು ಅಂತಂದ್ರೆ ಹಸಿದಲ್ಲೇ ಕಟ್ ಮಾಡ್ಕೊಂಡು ಸುಲ್ಕೊಂಡು ಸಾಂಬಾರ್ಲಿ ಊಟ ಮಾಡ್ತಾರೆ. ಗೆಜ್ಜೆ ಮಾಡಿ ಅಂದ್ರೆ ತುಂಬಾ ಒಣಗಿಸಿ ಬಿಟ್ಟು ಗಿಡದಲ್ಲಿ ಒಣಗಿದ ಮೇಲೆ ಈ ಕಾಳು ಬರ್ತಾವಲ್ಲ ಇದು ಬಿಡಿಸ್ಕೊಂಡ್ರೆ ಕಾಳು ಓಕೆ. ಹಸಿ ಕಾಳು ಒಣಗಿದ ಮೇಲೆ ಅದನ್ನ ಬಿಡಿಸಿ ಇದು ಒಕ್ಕಣೆ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಾಗ ಅದನ್ನ ಒಡೆದು ಬೇಳೆ ಮಾಡಿ ಒಡೆಗೆ ಸಾಂಬಾರ್ಗಳಿಗೆಲ್ಲ ಅಲಸಂದೆ ಒಡೆ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಇದರಲ್ಲೇ ಇದನ್ನ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅಲಸಂದೆ ಒಡೆ ಅಲಸಂದೆ ಒಳಗೆ ನಿಮ್ಗೆ ಗೊತ್ತಾ ಇಲ್ವಾ? ನಾವು ಇದನ್ನೆಲ್ಲ ಇದೇ ಅಲಸಂದ. ಸಪೋಟಗಳು ಹಾಕಿದೀವಿ. ಯಾವ್ದಣ್ಣ ಸಪೋಟ? ಸಪೋಟ ಇದು ಈ ಕಡೆ ಇವೆಲ್ಲ ಸಪೋಟ ನೀವು? ಇದೆಲ್ಲ ಸಪೋಟ. ಓಕೆ. ಮಧ್ಯ ಒಂದು ಸಪೋಟ ಇದೆ. ಇದೆಲ್ಲ ಒಂದು ಅಡಿಕೆ ಸೇಮ್ ಇಲ್ಲೂ ಹಾಕಿದ್ದೀರಾ? ಅಲ್ಲಿ ಹಾಕಿದೀವಿ. ಇದು ಮೇಲೆ ನಿಮ್ದೇನಣ್ಣ ಬೇರೆಯವ್ರದ್ದು? ಫುಲ್ಲು ಅಲ್ಲಿ ತನಕ ಎಂಟು ತನಕ ಅಲ್ಲಿ ಬೇಲಿ ಕಾಣ್ತಾ ಇದೆಯಲ್ಲ ಲಾಸ್ಟ್ ಬ್ಲೂ ಕಲರ್ ಹಾಕಿದಾರಲ್ಲ ಅಲ್ಲಿ ತನಕನೂ ನಮ್ದೇನೆ. ಓಕೆ. ಇಲ್ಲಿ ಎಂಡು ಅಲ್ಲಿ ಬಂದು ಅಲ್ಲಿ ಪೆನ್ಷನ್ ಕಾಣ್ತಾ ಇದೆಯಲ್ಲ ಅಲ್ಲೊಂದು ಎಂಡು. ಆ ಪೆನ್ಷನ್ ತನಕನೂ ಓಕೆ ನಮ್ದು. ಈ ಕಡೆ ಎಂಡು ಇದು. ಓಕೆ. ಇದು ಜಂಕ್ಷನ್. ಸೊ ಇವಾಗ ಎಲ್ಲ ತೋಟ ಎಲ್ಲ ಒಂದು ರೌಂಡ್ ಹಾಕಾಯ್ತು. ಎಲ್ಲ ಸೊಳ್ಳೆಕಾಯಿ ಕಚ್ಚಿಸ್ಕೊಂಡಿದೀವಿ. ಹಾಗೆ ಸ್ವಲ್ಪ ನವಿಲ್ಗರಿನ ಕಲೆಕ್ಟ್ ಮಾಡ್ಕೊಂಡ್ವಿ, ಎಲ್ಲ ಬಿದ್ದಿತ್ತು ಅಂತ. ಸೊ ಈಗ ನಮ್ಮ ಮಾವ ನಂಗೆ ಸರ್ಪ್ರೈಸ್ ಮಾಡಬೇಕು ಅಂತ ಏನೋ ತಂದಿದ್ದಾರೆ. ಅದು ಏನು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಏನ್ ಮಾವ ಇದು? ಇದು ನಮ್ಮ ತೋಟದ್ದೇ ಕಾಯಿ. ನಮ್ಮ ತೋಟದಲ್ಲಿ ಹೆಚ್ಚು ಕಡಿಮೆ 150 ಗಿಡದ ಮೇಲಿದೆ ತೆಂಗಿನ ಸಸಿ. ಒಂದು ಮರದಲ್ಲಿ ಮಾತ್ರ ಕಾಯಿ ಮಾತ್ರ ತುಂಬಾ ದಪ್ಪ. ಹೆಚ್ಚು ಕಡಿಮೆ 2.5 kg 3 kg ಬರ್ತದೆ ಒಂದು ಕಾಯಿ. ಎಡದ್ರೆ ಅದು 1.25 kg 1.5 kg ಮೇಲ್ ಬರ್ತದೆ. ಕಾಯಿ ಚೆನ್ನಾಗಿರುತ್ತಾ? ಕಾಯಿ ತುಂಬಾ ಚೆನ್ನಾಗಿರ್ತದೆ. ತೋರಿಸ್ತೀನಿ. ದಪ್ಪದು ಇಷ್ಟು ದಪ್ಪ ಇದೆ ನೋಡಿ. ಹಿಂಗಿದೆ ತೆಂಗಿನ ಸೈಜ್. ಬೇಗ ಇಡ್ಲಿ ತಿಂತಾ ಇದೀಯಾ? ಆಯ್ತಾ? ಎಲ್ಲರೂ ಇಡ್ಲಿ ತಿಂತಾ ಇದ್ದಾರೆ. ಗೌತು ಇಡ್ಲಿ ತಿಂತಾ ಇದೆಯಾ ಚಿನ್ನ? ಬಿಸಿ ಅವನು ಲಾ. ಹಾಯ್. ತಿನ್ನಮ್ಮ. ಆಯ್ತು. ಸೊ ಇವಾಗ ಎಲ್ಲ ಮುಗೀತು. ದೇವಸ್ಥಾನಕ್ಕೂ ಹೋಗಾಯ್ತು. ಒನ್ ಡೇ ಪಿಕ್ನಿಕ್ ಥರನೇ ಫೀಲ್ ಆಯಿತು. ಸೊ ಎಲ್ಲ ಮುಗೀತು. ಈಗ ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಇವತ್ತಿನ ನಾವು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಮುಗಿಸ್ತೀವಿ ಸ್ನೇಹಿತರೆ. ಸೊ ಇದೇ ಥರ ಒಳ್ಳೆ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ನಮ್ಮಿಬ್ಬರು ಪೇರ್ ನಿಮಗೆಲ್ಲ ಇಷ್ಟ ಆಗಿ ನಾವು ಮಾಡ್ತಿರೋ ಬ್ಲಾಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಬೇರೆಯವ್ರಿಗೂ ಕೂಡ ತಿಳಿಸಿ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀವಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಸೊ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮರಿಬೇಡಿ, ಕಮೆಂಟ್ ಮಾಡಿ. ಬಾಯ್.